ವಾಮನ ಸಿನಿಮಾ ಇವತ್ತು ಅದ್ದೂರಿಯಾಗಿ ತೆರೆ ಕಂಡಿದೆ. ಸೊ ಇವತ್ತು ಥಿಯೇಟರ್ ವಿಸಿಟ್ ಮಾಡ್ತಿರುವಂತಹ ಶೋಕ್ದರ್ ಧನ್ವೀರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬಜಾರಲ್ಲಿ ನಿಮ್ಮದೇ ಹವಾ ನಡೀತಿದೆ, ಎಲ್ಲಿ ನೋಡಿದ್ರು ಇವತ್ತು ವಾಮನದ್ದೇ ಅಬ್ಬರ. ಸೊ ಎಷ್ಟು ಖುಷಿ ಆಗ್ತಿದೆ ಈ ಒಂದು ರೆಸ್ಪಾನ್ಸು. ನಿಮ್ಮ ಫ್ಯಾನ್ಸ್ ಇದ್ರು ಇಲ್ಲಿವರೆಗೂ, ಆದರೆ ಇವತ್ತು ನಾನು ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ. ಸೊ ಎಲ್ಲ ಕಡೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಕಾಣಿಸ್ಕೊಳ್ತಾ ಇದ್ರು. ಆ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಸಾಥ್ ನೀಡೋದಕ್ಕೆ, ಅವರೆಲ್ಲರೂ ಕೂಡ ಬಂದಿರುವಂಥದ್ದು ಅಭಿಮಾನದಿಂದ. ಏನಿದೆ? ತುಂಬ ಖುಷಿಯಾಗುತ್ತೆ ಮೇಡಮ್. ವಾಮನನ 4ನೇ ಚಿತ್ರ. ಸೊ ಎಲ್ಲ ಕಡೆನೂ, ಬರೀ ನಮ್ಮ ಬೆಂಗಳೂರು ಅಂತಲ್ಲ, ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಕೇಳ್ಪಟ್ಟೆ. ಹಾಗೆ ನನ್ನ ಪ್ರೀತಿ ಒಂದು ವರ್ಗದ ಜೊತೆಗೆ ನಮ್ಮ ದರ್ಶನ್ ಅಣ್ಣನ ಸೆಲೆಬ್ರಿಟೀಸ್ಗಳು ಎಲ್ಲರೂ ಇವಾಗ ಏನು ಅಣ್ಣನ ಸಿನಿಮಾಗೆ ಅವರು ಯಾವ ರೀತಿ ಬೆಂಬಲ ಕೊಟ್ಟು ಆಚರಣೆ ಮಾಡ್ತಿರೋ, ಲೈಕ್ ಅದು ಬಂದರೆ ಅವ್ರ ಒಂಥರ ಸೆಲೆಬ್ರೇಷನ್ ಥರ ಇತ್ತು. ನಮ್ಮ ಸಿನಿಮಾಗೂ ಅಷ್ಟೇ ಪ್ರೀತಿ ಪ್ರೋತ್ಸಾಹ ಇವತ್ತೇ ಅಂತ ಅಲ್ಲ, ನಾನು ಯಾವತ್ತು ವಾಮನ ಪ್ರಮೋಷನ್ ಮತ್ತೆ ಸ್ಟಾರ್ಟ್ ಮಾಡೋದು ಅವತ್ತಿಂದ ಇವತ್ತಿನವರೆಗೂ ಪಾಪ ಅದೇ ರೀತಿ ಪ್ರೋತ್ಸಾಹ ಬೆಂಬಲ ಕೊಡ್ತಾ ಬಂದರೆ ನಾನು ಸದಾ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸರ್, ಇವತ್ತು ಅಭಿಮಾನಿಗಳು ನೋಡಿದ್ದಾರೆ, ಸಿನಿಮಾನ ಮೆಚ್ಕೊಂಡಿದ್ದಾರೆ. ನಿನ್ನೆ ದರ್ಶನ್ ಅವರು ಸಿನಿಮಾ ನೋಡಿರುವಂಥದ್ದು. ಸೊ ಸ್ಪೆಷಲಿ ಧನ್ವೀರ್ ಅವ್ರಿಗೆ ಸಿನಿಮಾ ಮುಗಿದ ಮೇಲೆ, ಅಂದರೆ ಎಂಡ್ ಕಾರ್ಡ್ ಬಿದ್ದ ಮೇಲೆ ಪಕ್ಕದಲ್ಲೇ ಕೂತಿದ್ರು, ಏನು ಹೇಳಿದ್ರು ಅಂತ? ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೇ ಪ್ರತಿ 3 ಸಿನಿಮಾಗಿಂದಲೂ ಆ್ಯಕ್ಟಿಂಗಲ್ಲೆಲ್ಲ ಪ್ರತಿಯೊಂದರಲ್ಲೂ ಇಂಪ್ರೂವ್ಮೆಂಟ್ ಇದೆ. ಬಟ್ ಕೆಲವೊಂದು ಚೇಂಜಸ್ ಮಾತ್ರ ಹೇಳಿದ್ದಾರೆ, ಕತ್ತಿಂಗ್ ಸ್ಕ್ರಿಪ್ಟ್ ಇದು ಮಾಡ್ಕೊಬೇಕಾದ್ರೆ ಮತ್ತು ಮಿಕ್ಕಿದೆಲ್ಲ ಅವರು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದಾರೆ ಸಿನಿಮಾ. ಸೊ ನಿಮ್ಮನ್ನ ಮೊದಲನೇ ದಿನದಿಂದ ನೋಡ್ಕೊಂಡು ಬಂದಿದ್ದೀನಿ, ಎಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ ಅಂತ. ಸ್ಪೆಷಲಿ ಎಲ್ಲ ಸಿನಿಮಾಗಳನ್ನ 3 ಸಿನಿಮಾಗಳ ಹೆಸರು ಹೇಳ್ಕೊಂಡು ಅಷ್ಟು ತುಂಬ ಚೆನ್ನಾಗಿ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಮಾಸ್ ಹೀರೋ, ನೀವು ಈಗ ಮಾಸ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಮಾಸ್ ಹೀರೋಗೆ ಮಾಸ್ ಇನ್ನೊಬ್ಬ ಹೀರೋ, ಬಿಗ್ ಹೀರೋ ಮಾಸ್ ಮಹಾರಾಜ ಏನು ಹೇಳಿದ್ರು ಅಂತ? ಏನಿಲ್ಲ, ಅವ್ರ ಜರ್ನಿಲಿ ನಡೆದಂಥ ಕೆಲವೊಂದು ಟಿಪ್ಸು ಸಂದೇಶಗಳು ನಮ್ಗೆ ಕೊಡ್ತಾ ಇರ್ತಾನೆ. ಇವತ್ತೇ ಅಂತಲ್ಲ, ನಿನ್ನೆ ಸಿನಿಮಾ ನೋಡಿದ್ರು ಅಂತಲ್ಲ, ನಾನು ಇಂಡಸ್ಟ್ರಿಗೆ ಬಂದಾಗ ಪ್ರತಿ ಹೆಜ್ಜೆಲೂ ಅವ್ರು ನನಗೆ ಹೇಳ್ತಾನೆ ಬಂದಿದ್ದಾರೆ ಹಿಂಗೆ ಮಾಡೋಂಗೆ. ಸೊ ಅದನ್ನು ಪರಿಪಾಲನೆ ಮಾಡ್ತಾರೆ. ನಿಮ್ಗೊಂದು ಕ್ರೆಡಿಟ್ ಕೂಡ ಕೊಟ್ಟರು, ಅಂದರೆ ಲವ್ ಮಾಡೋಕೆ ನನಗೆ ಧನ್ವೀರ್ ಅಷ್ಟು ಬರಲ್ಲ ಅಂತ, ಅಷ್ಟು ಚೆನ್ನಾಗಿ ಲವ್ ಮಾಡಿದ್ದೀರಾ ಅಂತ. ಸುಮ್ಮನೆ ಕಿಂಡಲ್ ಮಾಡಿದ್ದು ಮೇಡಮ್. ಮುದ್ದು ರಾಕ್ಷಿ ಸಾಂಗ್ ಅವ್ರಿಗೆ ಇಷ್ಟ ಅಲ್ವಾ, ಸೊ ಅಲ್ಲಿ ಇದು ಮಾಡೋಕ್ಕಾದ್ರೆ ರೇಗಿಸ್ತಾ ಇದ್ದೆ ಅಷ್ಟೇ. ಓಕೆ.